ಗಂಟೆ 4 ಗಂಟೆಗೆ ಊಟ. ಇವತ್ತು ನಾವು ಒಂದು ಉಪ್ಪಿನಕಾಯಿ ಮನೇಲಿ ಎಷ್ಟು ಚೆನ್ನಾಗಿರೋ ಉಪ್ಪಿನಕಾಯಿ ಮಾಡಿದ್ದೆ. ನಾನು ಉಪ್ಪಿನಕಾಯಿನೂ ತಂದಿಲ್ಲ. ಅವ್ವ ಉಪ್ಪಿನಕಾಯಿ ಕೊಟ್ಟೈತಾ? ಅವತ್ತೇ ಕಾಲೇ ಇತ್ತು ಸಾಂಬಾರು, ಅವತ್ತೇ ಕಾಲೇ ಇತ್ತು. ನಾನೇ ಮಾಡಿದ್ನಲ್ಲ, ಅದೇ ತರಲಿವಲ್ಲ ಏನ ಉಪ್ಪಿನಕಾಯಿನ. ಇದು ಫೋರ್ತ್ ಡೇ 3ನೇ ದಿವಸ. ಹೆಚ್ಚು ಕಡಿಮೆ 3 ಹೊಲ ಮುರಿದಿದ್ದೀವಿ. ಇಲ್ಲಿರೋ ತರಕಾರಿ ಹೆಸರುಗಳೇ ನನಗೆ ಗೊತ್ತಿಲ್ಲ ನಿಜವಾಗ್ಲೂ, ನಿಜ ಹೇಳಬೇಕು ಅಂತಂದರೆ. ನನಗೆ ಇಷ್ಟೊಂದು ಅನ್ನ ಬೇಡಪ್ಪ. ಕಲಿಸ್ತಾ ಇದೀಯ? ಯಾಕೆ ಕಲಿಸ್ತಾ ಇದೀಯಪ್ಪ? ನನಗೇನು ಕಲಿಸ್ಕೊಳಕ್ಕೆ ಬರಲ್ವ? ಜಲ್ದಿ ಅಂತ ಅಷ್ಟೇ. ಕಲಿಸ್ತವ್ರೆ. 4 ಗಂಟೆನಲ್ಲಿ ಊಟ ಮಾಡ್ತಾಯಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಇದು ಅಡಿಕೆ ಪಟ್ಟೆ ಊಟ. ಅಯ್ಯೋ ಇಲ್ಲ ಅಂದರೆ ಕಡೆಗೆ ಬೀಳಲ್ಲ. ಓಕೆ, ಫೈನಲಿ ಊಟ ಶುರು ಮಾಡ್ತಾಯಿದ್ದೀವಿ. ನೆಂಚ್ಕೊಳ್ಳೋಕ್ಕೇನೋ ಇಲ್ಲ ಅಂದರೆ ನನಗೆ ಊಟ ಮಾಡೋಕ್ಕೆ ಬೋರ್. ಅಲ್ಲೇ ತರಕಾರಿ ತರಕಾರಿ ತಿನ್ಕೊಂಡು ನೆಂಚ್ಕೊಬೇಕು, ತರಕಾರಿ ನೆಂಚ್ಕೊಬೇಕು. ಏನು ಕಾಯಿ ಗೊತ್ತಿಲ್ಲ ನನಗೆ. ಜವಳಿಕಾಯಿ ಅಂತೆ. ಜವಳಿಕಾಯಿ ಅಂದರೆ ಏನಪ್ಪ? ಅದಕ್ಕೆ ಬೇರೆ ಬೇರೆ ತರಕಾರಿ ನನಗೆ ಗೊತ್ತಿರೋದು. ನಿಮ್ಮ ಕಡೆ ಜವಳಿಕಾಯಿ ಅಂತಾರ? ಕೊನೆಗೆ ಲಾಸ್ಟಿಗೆ ನೆಂಚ್ಕೊಳ್ಳೋಕೆ ಏನಿಲ್ಲ ಅಂದ್ರೂ ನಮ್ಮ ಯಜಮಾನ್ರು ಮೆಣ್ಸಿನ್ಕಾಯಿ ತಿಂತಾರೆ. ಮೆಣ್ಸಿನ್ಕಾಯಿ ನೆಂಚ್ಕೊತಾರೆ, ಇಲ್ಲಾಂದರೆ ಬೆಳ್ಳುಳ್ಳಿ. ಅವರು ನೋಡಿ ನಾವು ಅದನ್ನೇ ಕಲ್ತ್ಬಿಟ್ಟಿದ್ದೀವಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಇದನ್ನ ನೆಂಚ್ಕೊತೀವಿ. ಇಲ್ಲ ಅಂತಂದರೆ ಮೊಟ್ಟೆ, ಇಲ್ಲ ಅಂತಂದರೆ ಆಮ್ಲೆಟ್. ನಮ್ಮ ಮಕ್ಕಳಂತೂ ಬರೀ ಆಮ್ಲೆಟೇ, ಯಾವಾಗ ನೋಡೋ ಆಮ್ಲೆಟು, ಮೊಟ್ಟೆ ಕಂಪಲ್ಸರಿ ಫಿಕ್ಸು. ನಾನು ಒಂದೋ ಉಪ್ಪಿನಕಾಯಿ ಇರಬೇಕು, ಇಲ್ಲಾಂದರೆ ಈರುಳ್ಳಿ, ಇಲ್ಲಾಂದರೆ ಬೆಳ್ಳುಳ್ಳಿ, ಇಲ್ಲಾಂದರೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಇರಬೇಕು. ಸೊ 3 ಹೊಲ ಮುರಿದಿದ್ದೀವಿ, ನಾನು ನನ್ನ ಗಂಡ ಇಬ್ಬರೇ. ಇನ್ನೂ 3 ಬಾಕಿ ಇದ್ದಾವೆ. ದಾರಿ ಆಗಿಲ್ಲ, ಟ್ರ್ಯಾಕ್ಟ್ರು ಹಾಕ್ಸೋಕ್ಕೆ ದಾರಿ ಆಗಿಲ್ಲ. ನಾಳೆ ಬರಲ್ಲ ಅನ್ಸುತ್ತಲ್ಲಪ್ಪ? ನಾಳೆ ಬರಬೇಕು ಮುರಿಯೋಕ್ಕೆ. ಆ ಕಡೆ ಮುರಿಯೋದ? ಆ ಕಡೆ ಮುರಿಯೋದಿವೆಲ್ಲ ತುಂಬ ಒಂತಕ್ಕೆ ಹಾಕ್ಬಾರ್ದ? ದಾರಿ ಇಲ್ಲ, ಒಂತಕ್ಕೆ ಹಾಕಬೇಕು, ದಾರಿ ಇಲ್ಲ, ಮಳೆ ಬರುತ್ತೆ ಅಂತ. ಇದೆಲ್ಲ ಆದರೂ ಮುಗ್ದಂಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ದೆಲ್ರದ್ದು ಊಟ ಆಯಿತಾ? ನಾಳೆ ಮತ್ತೆ ಊಟದಲ್ಲಿ ಮೀಟ್ ಮಾಡೋಣ, ಆಯಿತಾ?